ಓ ಲೆಮನ್ ರೈಸ್, ಒಂದು ವಿಷಯ ಹೇಳ್ತೀನಿ ನೆನ್ಪಿಟ್ಕೋ, ನಾನು ಇರೋದು ನಿಜ, ನೀನ್ ಇರೋದು ನಿಜ, ಅಮ್ಮ ಇರೋದು ನಿಜ. ಸೊ ಇಷ್ಟೊಂದು ನಿಜ ಇಟ್ಕೊಂಡು ಎಲ್ಲೋ ಹೋಗ್ತೀಯ ನೀನು? ಏನು ಅರ್ಥ ಆಗಿಲ್ವಾ ಇಷ್ಟು ದಿನ ನನ್ನ ಪ್ರೀತಿ ನಿನ್ಗೆ? ಬಂದು ಅಮ್ಮನ್ ಕೇಳಿ ನೋಡು. ನಾವು ನಿಜ ಹೇಳ್ತಾ ಇದೀನಿ, ಇಷ್ಟು ದಿನ ನೀನ್ ನನ್ನ ಜೊತೆಲಿ ಮಾತಾಡಿಲ್ಲ, ನಾನ್ ನಿನ್ ಜೊತೆಲಿ ಮಾತಾಡಿಲ್ಲ, ಆದ್ರೂ ನಾನು ನಿನ್ನ ಎಷ್ಟು ಹಚ್ಕೊಂಡಿದೀನಿ, ಎಷ್ಟು ನಿನ್ಗೋಸ್ಕರ ಪೂಜೆ ಮಾಡಿದೀನಿ ಅಂತ ಅಮ್ಮನ್ ಬಂದು ಕೇಳಿ ನೋಡು, ಅರ್ಥ ಆಗುತ್ತೆ. ನಿಜ ಹೇಳ್ತಾ ಇದೀನಿ. ಆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈ ಡಿಸೆಂಬರ್ 2ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ನೀನ್ 8:30ಗೆ ನಮ್ಮ ಅಂಗಡಿ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ತೀಯ ಅಂತ ಕನ್ಸಲ್ ಸಮೇತ ಅನ್ಕೊಂಡಿಲ್ಲ. ಸೊ ಅವಾಗೇನೆ ಬಂದ್ಬಿಟ್ಟು ಅಮ್ಮ ಹತ್ರ ಹೇಳಿದೀನಿ, ಅಮ್ಮ ಅವ್ಳು ಮತ್ತೆ ಬಂದ್ಲು, ಮತ್ತೆ ಮಾತಾಡೋದ್ಲು ಅಂತ. ಸೊ ನಿಜವಲ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ನಾನು ಖುಷಿ ಪಡೋ ವಿಷಯ ಅಂದ್ರೆ ಅದು ನಿಮ್ ವಿಷಯನ ಕಣಮ್ಮೆ. ಸೊ ನಿನ್ ನನ್ನ ಜೊತೆಲಿ ಮಾತಾಡಿರೋ ಮಾತುಗಳು, ನನ್ನ ಜೊತೆಲಿ ಕಳೆದಿರೋ ಆ ಕ್ಷಣಗಳು, ಅವೇ ನೆನಪು ಮಾಡ್ಕೊಂಡು ತುಂಬಾ ಖುಷಿ ಪಡ್ತೀನಿ. ಯಾಕಂದ್ರೆ ನೀನ್ ಅಂದ್ರೇನೆ ನನ್ಗೆ ಖುಷಿ, ನೀನ್ ನೋಡಿದ್ರೇನೆ ನನ್ಗೆ ಖುಷಿ, ನನ್ನ ಲೈಫಲ್ಲಿ ಇದ್ರೆ ಇನ್ನ ಖುಷಿ. ಸೊ ನನ್ನ ಲೈಫಲ್ಲಿ ಇರ್ಬೇಕು ಅಂತ ಕಷ್ಟಪಟ್ಟೆ ಆಗ್ಲಿ, ನಿನ್ನ ಮದುವೆ ಆಗ್ಬೇಕು ಆಗ್ಲಿ, ಇಲ್ಲಾಂದ್ರೆ ಇನ್ನೊಂದಿಲ್ಲ. ಸೊ ನಾನು ಅಮ್ಮ ಹತ್ರ ಬೇಡಿದ್ದನು ಒಂದೇ, ಅವಳು ನನ್ನ ಲೈಫಲ್ಲಿ ಇರ್ಬೇಕು, ಅದು ರಿಲೇಷನ್ ಕೊಟ್ರು ಓಕೆ ಅಂತ. ಸೊ ಅದು ನಿನ್ಗೂ ಅರ್ಥ ಆಗಿಲ್ಲ, ಅಮ್ಮನ್ ಕೇಳಿ ನೋಡ್ಬೇಕಾದ್ರೆ. ಸೊ ನಾನು ಇನ್ನೇನ್ ಹೇಳೋದು, ಅರ್ಥ ಮಾಡ್ಕೋ ಅಷ್ಟೇ.